ನಮ್ಮ ಜೊತೆ ಮಾತಾಡಲಿಕ್ಕೆ JDS ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸುರೇಶ್ ಬಾಬು ಅವರು ಇದ್ದಾರೆ. ಸರ್, ಈಗಾಗಲೇ ಚನ್ನಪಟ್ಟಣ ಬಹಳಷ್ಟು ಕುತೂಹಲಕಾರಿಯಾಗಿದೆ. ಈಗಾಗಲೇ BJP ನಾಯಕರು ಶಿಗ್ಗಾಂವಿ ಮತ್ತು ಸಂಡೂರಲ್ಲಿ ಸಭೆ ಕೂಡ ನಡೆಸಿ ಒಂದಷ್ಟು ಅಭಿಪ್ರಾಯಗಳು ಕೂಡ ಸಂಗ್ರಹ ಆಗಿದೆ. ಈಗ ಚನ್ನಪಟ್ಟಣದಲ್ಲಿ ಏನಿದೆ ವ್ಯವಸ್ಥೆ ಅಂತ? ಈಗಾಗಲೇ ಚನ್ನಪಟ್ಟಣದಲ್ಲಿ ಸನ್ಮಾನ್ಯ ನಮ್ಮ ಯುವ ಜನತಾದಳದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಹಲವಾರು ಪಂಚಾಯತಿಗಳಿಗೆ ಹೋಗಿ ಎಲ್ಲ ಮುಖಂಡರ ಅವರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿದ್ದಾರೆ. ಜೊತೆಗೆ ನಾವು ಗ್ರಾಸ್ ರೂಟಲ್ಲಿ ಏನೇನು ಯಾವ್ಯಾವ ಪಂಚಾಯತಿನಲ್ಲಿ ಯಾವ್ಯಾವ ಥರ ಪರಿಸ್ಥಿತಿ ಇದೆ, ಈಗಾಗಲೇ ಯಾರು ಕಳೆದ ಚುನಾವಣೆಯಲ್ಲಿ ಯಾವ ರೀತಿ ಮತಗಳು ಬಂದಿತ್ತು ಇದೆಲ್ಲದನ್ನು ಕೂಡ ಲೆಕ್ಕಾಚಾರ ಹಾಕೊಂಡು ನಾವು ಕೂಡ ಚುನಾವಣೆಗೆ ತಯಾರಿಯನ್ನು ನಡೆಸ್ತಾ ಇದ್ದೇವೆ. ಆದ್ದರಿಂದ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬಂದರೂ ಕೂಡ ಎರಡೂ ಪಕ್ಷದವ್ರು ಏನು ತೀರ್ಮಾನ ತೊಗೊಂಡು ಸನ್ಮಾನ್ಯ ಕುಮಾರಸ್ವಾಮಿಯವರು ಮತ್ತು BJP ಅವರು ಕೂತ್ಕೊಂಡು ಏನು ತೀರ್ಮಾನ ಕೊಡ್ತಾರೆ ಆ ತೀರ್ಮಾನಕ್ಕೆ ಬದ್ಧವಾಗಿ ನಾವು ಕೆಲಸ ಮಾಡೋಕ್ಕೆ ಇವತ್ತು ನಮ್ಮ ಪಕ್ಷ ತಯಾರಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲಿ ಜಂಟಿ ಸಭೆ ನಡೆಯುತ್ತೆ, ಹೇಗೆ ಅಭಿಪ್ರಾಯ ಸಂಗ್ರಹ ನಡೆಯುತ್ತೆ, ಹೇಗೆ ಅದು ಇನ್ನು ಅವರು ಈಗ ಎರಡೂ ಪಕ್ಷ ಹೊಂದಾಣಿಕೆಯಲ್ಲಿ ಹೋಗ್ತಾ ಇರೋದ್ರಿಂದ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಪಕ್ಷ ಬದ್ಧವಾಗಿರ್ತೇವೆ ಅಂತ ನಮ್ಮ ಅಧ್ಯಕ್ಷ ಏನು ತೀರ್ಮಾನ ಕೊಡ್ತಾರೆ ಆ ತೀರ್ಮಾನಕ್ಕೆ ಬದ್ಧವಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡಲಿಕ್ಕೆ ತಯಾರಿದ್ದೇವೆ. ಸರ್, ಎಲ್ಲೊಂದು ಕಡೆ ನಾಗಮಂಗಲ ಗಲಾಟೆ ಏನು ನಡೀತಾ ಇದೆ ಅದು ಸಂಪೂರ್ಣವಾಗಿ ಕುಮಾರಸ್ವಾಮಿಯವರೇ ಕಾರಣ ಅಂತ ಈಗಾಗಲೇ DK ಸುರೇಶ್ ಅವರು ಹೇಳಿರುವಂಥದ್ದು. ಈಗ ಏನಾಗುತ್ತೆ, ಕುಮಾರಸ್ವಾಮಿ ಅವರು ಡೆಲ್ಲಿಲಿ ಇದ್ದಿದ್ದು ಇವ್ರಿಗೆಲ್ಲ ಗೊತ್ತಿದೆ. ಇಲ್ಲಿ ಕಳೆದ ಸಲನೂ ಕೂಡ ಆ ಥರ ಒಂದು ಸನ್ನಿವೇಶ ಸಣ್ಣದಾಗಿ ಉದ್ಭವ ಆಗಿತ್ತು ಅಂತಕ್ಕಂಥದ್ದು ಕೂಡ ಇವ್ರಿಗೆಲ್ಲರಿಗೂ ಕೂಡ ಗಮನಕ್ಕಿತ್ತು, ಇಲಾಖೆಗೆ ಪೊಲೀಸ್ ಇಲಾಖೆಗೆಲ್ಲ. ಆದರೆ ಸರಿಯಾದ ರೀತಿಯಲ್ಲಿ ಅಲ್ಲಿ ರಕ್ಷಣೆ ಕೊಟ್ಕೊಂಡು ಸಮಾಜಗಳನ್ನ ಮೊದಲೇ ಕರೆದುಬಿಟ್ಟು ಅವರೆಲ್ಲರೂ ಕೂಡ ಈ ಶಾಂತಿಯುತವಾಗಿ ಮಾಡಬೇಕು ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ರೆ ಈ ಥರ ಪರಿಸ್ಥಿತಿಗಳಾಗಲ್ಲ. ಯಾಕೆಂದರೆ ಇಡೀ ದೇಶದಲ್ಲಿ ಗಣೇಶನ ಉತ್ಸವ ಎಲ್ಲ ಕಡೆ ನಡೆಯುತ್ತಿದೆ, ಬಾಂಬೆ ಇಂಥ ಕಡೆ ಎಲ್ಲ ವಿಜೃಂಭಣೆಯಿಂದ ನಡೆಯುತ್ತೆ, ಅಲ್ಲಿ ಮುಸ್ಲಿಮ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅಂಥದ್ರಲ್ಲಿ ಇಲ್ಲಿ ಇದೇನೋ ರಾಜಕೀಯವಾಗಿ ಇವರು ಈ ಥರ ಸಮಸ್ಯೆಗಳು ಮಾಡ್ಕೊಂಡಿರ್ತಕ್ಕಂಥದ್ದು ಬಿಟ್ಟರೆ ಬೇರೆ ಏನಲ್ಲ. ಆದ್ದರಿಂದ ದಯಮಾಡಿ ಇವ್ರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅನಿಸುತ್ತೆ ನಮ್ಮ MP ಅವ್ರನ್ನ. ಆದ್ದರಿಂದ ದಯಮಾಡಿ ಹೇಳ್ತೇನೆ, ಇದೆಲ್ಲ ರಾಜಕೀಯಕ್ಕೆ ಇಂಥವನ್ನೆಲ್ಲ ಧಾರ್ಮಿಕ ಕ್ಷೇತ್ರಗಳನ್ನ ಬಳಸ್ಕೋಬೇಡಿ ಅಂತ ಎಲ್ಲರಿಗೂ ಕೂಡ ವಿನಂತಿ ಮಾಡ್ತಾರೆ. ಸರ್, ಈಗ ಮತ್ತೊಂದು ಪಾದಯಾತ್ರೆ BJP ವಲಯದಲ್ಲಿ ಚರ್ಚೆ ಆಗ್ತಿದೆ. JDS ನಾಯಕರನ್ನ ಏನಾದರೂ ಕೂಡ ಸಂಪರ್ಕ ಮಾಡಿದ್ರೆ ಹೇಗೆ ಅಂತ? ನಮಗಿನ್ನೂ ಕೂಡ ಅದು ಗಮನಕ್ಕೆ ಬಂದಿಲ್ಲ. ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ನಮ್ಮ ಅಧ್ಯಕ್ಷರೇನ ನಿರ್ದೇಶನ ಕೊಡ್ತಾರೆ. ಅವ್ರೇನಾದರೂ ಕೂಡ ಈ ಪಾದಯಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗೋಣ ಅಂತಂದ್ರೆ ಖಂಡಿತ ನಾವೆಲ್ಲ ಕೂಡ ಜೊತೆಲಿರ್ತೇವೆ. ಏನೋ ಒಂದು ಕಡೆ ಅಲ್ಲಿ ಬಣ ರಾಜಕೀಯ ಸ್ಟಾರ್ಟ್ ಆಗಿರುವಂಥದ್ದು, 2 ಬಣಗಳು ಸ್ಟಾರ್ಟ್ ಆಗಿದೆ. ಇದರ ನಡುವೆ ತಮಗೇನಾದ್ರು ಕೂಡ JDS ಕರೀತಾರ ಹೇಗೆ ಅಂತ? ಈಗ ನಮ್ದು ಆ ಥರ ಉದ್ದೇಶ ಇಲ್ಲ. ಕೇಂದ್ರದಲ್ಲಿ ಇವತ್ತು ಒಳ್ಳೆ ರೀತಿಯಲ್ಲಿ ಹೊಂದಾಣಿಕೆಯಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ಕೇಂದ್ರದ ಎಲ್ಲ ಸನ್ಮಾನ್ಯ ಪ್ರಧಾನಿಗಳಿಂದ ಹಿಡಿದು ಗೃಹ ಸಚಿವರಿಂದ ಹಿಡಿದು ಎಲ್ರಿಗೂ ಕೂಡ ಕುಮಾರಸ್ವಾಮಿ ಅವ್ರ ಶಕ್ತಿ ಏನು ಅಂತ ಗೊತ್ತಿದೆ, ಜನತಾದಳದ ಶಕ್ತಿ ಏನು ಅಂತಕ್ಕಂಥದ್ದು ಕೂಡ ಅವ್ರಿಗೆಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು 10 ರಿಂದ 12 ಸ್ಥಾನಗಳು ಜನತಾದಳದ ಬೆಂಬಲದಿಂದ ಗೆದ್ದಿರ್ತಕ್ಕಂಥದ್ದು ಅಂತ ಅವ್ರಿಗೆಲ್ಲ ಗೊತ್ತಿರೋದ್ರಿಂದ ಖಂಡಿತ ಅವರು ಇಬ್ಬರು ಕೂತ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾತಾಡಿಕೊಂಡು ಯಾವುದೇ ಒಂದು ತೀರ್ಮಾನ ತಗೋಬೇಕಾದ್ರೂ ಕೂಡ ಹಿಂದೆ ಈ ಒಂದು ಏನು ಮೈಸೂರು ಪಾದಯಾತ್ರೆ ಸಂದರ್ಭದಲ್ಲೂ ಕೂಡ ಅವರು ಮಧ್ಯವಸ್ಥಿಕೆ ವಹಿಸಿ ಇದನ್ನು ಮಾಡೋವಂಥ ಪ್ರಸಂಗವನ್ನು ಉದ್ಭವ ಮಾಡಿದ್ರು. ಆ ರೀತಿ ಇದನ್ನು ಕೂಡ ಅದೇ ಥರ ಮಾಡ್ತಾರೆ ಅಂತ ಭಾವನೆ ಇದೆ. ಸರ್, ಬೈ ಎಲೆಕ್ಷನ್ ವಿಚಾರ ಕೊನೆ ಪ್ರಶ್ನೆ, ಕೇವಲ ಚನ್ನಪಟ್ಟಣ ಕಡೆ ಮಾತ್ರ JDS ಗಮನ ಇದೆಯಾ? ಸಂಡೂರು ಮತ್ತು ಶಿಗ್ಗಾಂವಿ ಕಡೆ ಏನಾದರೂ ಕೂಡ? ನಾವು 3 ಕ್ಷೇತ್ರದಲ್ಲಿ NDA ಅಭ್ಯರ್ಥಿ ಯಾರು ಇರ್ತಾರೆ ಅವ್ರ ಪರವಾಗಿ ನಾವೆಲ್ಲರೂ ಕೂಡ ಜನತಾದಳದವ್ರು ಕೆಲಸ ಮಾಡ್ತೇವೆ. ಥ್ಯಾಂಕ್ ಯು. ಇವಿಷ್ಟು JDS ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸುರೇಶ್ ಬಾಬು ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.